ಇನ್ನು ರಕ್ಷಣೆ ಕೋರಿದ ಮಹಿಳೆ ಮೇಲೆ ಇದೀಗ ಪೊಲೀಸಪ್ಪ ದರ್ಪವನ್ನು ತೋರಿದ್ದಾನೆ. ಅರಕಲಗೂಡು ಕುಟುಂಬದವರೊಂದಿಗೆ ಹಲ್ಲೆಗೆ ಒಳಗಾಗಿದ್ದಾನೆ. ಹಲ್ಲೆ ಕೂಡ ಮಾಡೋದಕ್ಕೆ ಮುಂದಾಗಿದ್ದಾನೆ. ಪೊಲೀಸ್ ಅಂದ್ರೆ ರಕ್ಷಣೆ ಮಾಡಬೇಕು ಅಂದ್ರೆ ಹೊಲಕ್ಕೆ ಹಾಕಿರುವಂತಹ ಬೇಲಿ ಹೊಲವನ್ನೇ ಮೇಯ್ದು ಬಿಟ್ರೆ ಹೇಗೆ, ಯಾರು ಕೊಡ್ತಾರೆ ರಕ್ಷಣೆಯನ್ನ? ಇಲ್ಲಿ ಕೂಡ ಆಗಿರೋದು ಅದೇ. ಏನು ನನಗೆ ಒಂದು ರಕ್ಷಣೆ ಕೊಡಿ ಅಂತ ಮಹಿಳೆ ಬಂದಿದ್ದಾಳೆ, ಪೊಲೀಸ್ ಮೆಟ್ಟಿಲೇರಿದ್ದಾಳೆ. ಅಲ್ಲಿ ಪೊಲೀಸಪ್ಪನ ದರ್ಪ ಯಾವ ರೀತಿಯಾಗಿದೆ? ನಿಜಕ್ಕೂ ಇದು ಕ್ರೂರ. ಯಾಕಂದ್ರೆ ದರ್ಪ ತೋರಿಸಿರೋದು ಬೇರೆ ಯಾರು ಅಲ್ಲ, ಎಎಸ್ಐ ದೇವರಾಜ್. ಅರಕಲಗೂಡು ಪಟ್ಟಣದ ಕೋಟೆ ಬ್ರಾಹ್ಮಣ ಬೀದಿಯಲ್ಲಿ ವಾಸವಾಗಿರುವಂತಹ ಅರ್ಪಿತಾ ಎಂಬ ಮಹಿಳೆ ಮೇಲೆ ಇದೀಗ ದರ್ಪವನ್ನ ತೋರಿದ್ದಾರೆ. ರಕ್ಷಣೆ ಕೋರಿದ ಮಹಿಳೆ ಮೇಲೆ ಪೊಲೀಸಪ್ಪನ ದರ್ಪ. ಹಲ್ಲೆಗೆ ಒಳಗಾಗಿ ಪೊಲೀಸ್ ರಕ್ಷಣೆ ಕೋರಿದ್ದಾಳೆ ಮಹಿಳೆ. ಕುಟುಂಬದವರಿಂದ ಹಲ್ಲೆಗೆ ಒಳಗಾಗಿ ಪೊಲೀಸ್ ರಕ್ಷಣೆಯನ್ನ ಕೇಳೋದಕ್ಕೆ ಬಂದಿದ್ದಾಳೆ. ಅವಾಚ್ಯ ಪದ ಬಳಕೆಯಿಂದ ನಿಂದಿಸಿದ್ದಾನೆ ಎಎಸ್ಐ. ರಕ್ಷಣೆ ಕೋರಿದ ಮಹಿಳೆ ಮೇಲೆ ಪೊಲೀಸಪ್ಪನ ದರ್ಪ ಈ ರೀತಿಯಾಗೂ ಇರುತ್ತಾ? ರಕ್ಷಣೆಯನ್ನ ಕೋರಿದ ಮಹಿಳೆ ಮೇಲೆ ಪೊಲೀಸಪ್ಪ ದರ್ಪವನ್ನು ತೋರಿಸ್ತಾ ಇದ್ದಾರೆ. ಅಂದ್ರೆ ಕುಟುಂಬದವರಿಂದ ಹಲ್ಲೆಗೆ ಒಳಗಾದಂತಹ ಒಬ್ಬ ಮಹಿಳೆ ಬಂದು ನನಗೆ ರಕ್ಷಣೆ ಕೊಡಿ ಇವರಿಂದ ಅಂದಾಗ 112ಗೆ ಕರೆ ಮಾಡಿದಾಗ, ಮನೆ ಬಳಿಯೇ ಕರೆಸಿದ್ದಾರೆ. ಯಾಕೆ 112ಗೆ ಕರೆ ಮಾಡಿದಾಗ ಏನಾಯ್ತು, ಯಾಕಾಯ್ತು, ಅಲ್ಲಿ ನಡೀತಾ ಇರುವಂತಹ ಜಗಳವನ್ನ ಬಿಗಡಾಯಿಸುವಂತಹ ಕೆಲಸವನ್ನ ಮಾಡಬೇಕು 112 ಪೊಲೀಸರು. ಆದ್ರೆ ಅದರ ಬದಲಾಗಿ ರಕ್ಷಣೆಯನ್ನ ಕೋರೋದಕ್ಕೆ ಕಾಲ್ ಮಾಡಿದ್ರೆ ಆ ಪೊಲೀಸಪ್ಪ ಆ ಮಹಿಳೆ ಮೇಲೆಯೇ ಹಿಂತಿರುಗಿ ಬಿದ್ದಿದ್ದಾನೆ. ವಾಟ್ ಎವರ್ ಅಲ್ಲಿ ಮಹಿಳೆದು ತಪ್ಪಿತ್ತೋ ಅಥವಾ ಆ ಗಂಡಸಿಂದ ತಪ್ಪಿತ್ತೋ ಗೊತ್ತಿಲ್ಲ. ಆದ್ರೆ ಇಬ್ಬರ ನಡುವೆ ನಡೆದಂತಹ ವಾಗ್ವಾದ ಜಗಳಗಳನ್ನ ಬಿಡಿಸುವಲ್ಲಿ ಯಶಸ್ವಿಯಾಗಬೇಕು ಪೊಲೀಸಪ್ಪ. ಆದ್ರೆ ದರ್ಪವನ್ನ ತೋರಿದ್ದಾನೆ. ಅವರಿಂದ ಹಲ್ಲೆಗೊಳಗಾದಂತಹ ಮಹಿಳೆಗೆ ಪೊಲೀಸಪ್ಪ ರಕ್ಷಣೆ ಕೊಡೋ ಬದಲು ಈ ರೀತಿ ನಿಂದನೆ ಅವಾಚ್ಯ ಪದಗಳಿಂದ ಬಳಕೆ ಮಾಡೋದು, ನಿಂದಿಸೋದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ? ಒಂದು ಪ್ರಶ್ನೆ, ನೀವು ಪೊಲೀಸ ಅಥವಾ ಬೇರೆ ಗುಂಡಾಗಿರಿ ಮಾಡ್ಕೊಂಡು ಬಂದಿರೋರ ಅಥವಾ ಕಳ್ಳ ಎಕ್ಸಾಮ್ ಬರೆದು ಬಂದಿರೋರ ಅಂತ? ನೀವು ಕರೆಕ್ಟ್ ಆಗಿ ಎಕ್ಸಾಮ್ ಬರೆದು ಬಂದಿದ್ರೆ ಎಎಸ್ಐ ದೇವರಾಜ್ ಅವರೇ, ಆ ರೀತಿ ಮಹಿಳೆಗೆ ನೀವು ಅವಾಚ್ಯ ಪದಗಳಿಂದ ಬಳಕೆ ಮಾಡ್ತಾ ಇರ್ಲಿಲ್ಲ, ನಿಂದಿಸ್ತಾ ಇರ್ಲಿಲ್ಲ. ನಾನು ಬಂದಿದ್ದೆ ಸರ್ ಬೈಕಲ್ಲಿ, ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದು ಮಾಡ್ತೀವಿ ಸರ್. ಬಂದಿದೆ ಸರ್, ಯಾರು ಇರ್ಲಿಲ್ಲ, ಮನೆಯೆಲ್ಲ ಹೊಡೆದಾಕ್ತಿದ್ರು. ಆಸ್ಪತ್ರೆಗೆ ಹೋಗಿ ಕಂಪ್ಲೇಂಟ್ ಕೊಡೋದು ಹೇಳಿಲ್ವಾ? ಯಾವನಾರು ಹೆಂಗಸ್ರು ಅಕ್ಕೂರ್ ತಾಲೂಕ ಯಾವನಾರು ಹೆಂಗಸ್ರು ಅವ್ರ ಮಾತಾಡಕ್ ಹೋಗ್ಬೇಡಿ.